ಆ ಸಂದರ್ಭದಲ್ಲಿ 5 ಜನ ಪುರುಷರನ್ನು ಮದುವೆ ಆದಂತಹ ದ್ರೌಪದಿ ಆಕೆಯ ಮನಸ್ಥಿತಿ ಯಾವ ರೀತಿ ಇತ್ತು, ಆ ದ್ವಂದ್ವಗಳನ್ನು ದ್ರೌಪದಿ ಹೇಗೆ ನಿಭಾಯಿಸಿದ್ಲು, ಅವಳು ಅದನ್ನು ಹೇಗೆ ನಿಭಾಯಿಸಿದ್ಲು ಅನ್ನೋದು ಇವತ್ತಿನ ಪ್ರಶ್ನೆ ಆದಂತೆ ಅವತ್ತಿನ ಪ್ರಶ್ನೆ ಕೂಡ ಆಗಿತ್ತು. ಸತ್ಯಭಾಮೆ ಅದೇ ಪ್ರಶ್ನೆ ಕೇಳ್ತಾಳೆ, ಹೇಗೆ ಸಂಸಾರವನ್ನು ನೀನು ನಿಭಾಯಿಸ್ತಿ ಅಂತಲೇ ಪ್ರಶ್ನೆ ಕೇಳ್ತಾಳೆ. ಎಲ್ಲವನ್ನೂ ಅವಳೇ ನಡೆಸ್ತಾ ಇದ್ಲ, ಅವ್ರು ಸುಮ್ಮನೆ ಇದ್ರ ಅಂತ ಅನ್ನಿಸಿಬಿಡುತ್ತೆ ದ್ರೌಪದಿಯನ್ನು ನೋಡಿದಾಗ. ಅವಳಿಗಿರುವ ದೊಡ್ಡ ಸಮಸ್ಯೆ ಅಂದರೆ 5 ಜನ ಗಂಡಂದಿರು ಅಂತ. ದ್ರೌಪದಿ ನಡವಳಿಕೆಯಲ್ಲಿ ಮಾತ್ರ ಅಲ್ಲ, ಮನೋಭಾವದಲ್ಲೂ ಹೇಗಿದ್ಲು ಅನ್ನೋದು ಮುಖ್ಯ ಆಗುತ್ತೆ. ಮಾನಸಿಕವಾಗಿ ನಿಭಾಯಿಸೋದು ಅನ್ನೋದು ಸುಲಭ ಅಲ್ಲ. 5 ಜನ ಗಂಡಂದ್ರಾದರೂ ಅವಳು ಬಯಸಿದ್ದಲ್ಲ ಈ ಜನ್ಮದಲ್ಲಿ. ಮಹಾಭಾರತ ಅವಳ ಮನೋಭಾವವನ್ನು ದಾಖಲಿಸೋದಿಲ್ಲ. ದ್ರೋಣಾಚಾರ್ಯರಿರ್ಬೋದು, ಭೀಷ್ಮರಿರ್ಬೋದು, ದ್ವಂದ್ವಗಳನ್ನು ಅನುಭವಿಸ್ತಲೇ ಬಂದವರು. ಇವರ ದ್ವಂದ್ವ ರಾಜಕಾರಣಕ್ಕೆ ಸಂಬಂಧಿಸಿದ್ದು, ರಾಜನೀತಿಗೆ ಸಂಬಂಧಿಸಿದ್ದು ಅಲ್ವಾ. ಆದರೆ ಇನ್ನೊಂದು ದ್ವಂದ್ವವನ್ನು ಹೊತ್ತುಕೊಂಡು ಬಂದ ಒಂದು ಮಹಾನ್ ವ್ಯಕ್ತಿತ್ವ ಅಂತಂದರೆ ದ್ರೌಪದಿಯದು. ವೈಯಕ್ತಿಕ ಬದುಕಿನಲ್ಲೇ ದ್ವಂದ್ವ ಅಂದರೆ ಆಕೆ 5 ಜನರನ್ನು ಮದುವೆ ಆಗಬೇಕು ಅಂತ ಬಂದಾಗ ಆ ದ್ವಂದ್ವ ಇದೆಯಲ್ಲ, ಬಹುಶಃ ಈ ದ್ವಂದ್ವದ ಮುಂದೆ ದ್ರೋಣಾಚಾರ್ಯರು ಮತ್ತು ಭೀಷ್ಮರ ದ್ವಂದ್ವ ಏನೂ ಇಲ್ಲ ಅನಿಸ್ಬಿಡುತ್ತೆ. ವೈಯಕ್ತಿಕ ಬದುಕಿನಲ್ಲಿ ಆ ರೀತಿಯ, ಅದು ಎಂಥ ಕಾಲದಲ್ಲಿ ರಾಜ ಮಹಾರಾಜರು 10 ಮದುವೆಗಳನ್ನು ಆಗ್ತಾಯಿದ್ರು. ಅಂಥ ಕಾಲದಲ್ಲಿ ಒಬ್ಬ ಮಹಿಳೆ 5 ಜನ ಪುರುಷರನ್ನ ಮದುವೆ ಆಗಬೇಕು ಅಂದರೆ, ಆ ಸಂದರ್ಭದಲ್ಲಿ 5 ಜನ ಪುರುಷರನ್ನು ಮದುವೆ ಆದಂತಹ ದ್ರೌಪದಿ ಆಕೆಯ ಮನಸ್ಥಿತಿ ಯಾವ ರೀತಿ ಇತ್ತು, ಆಕೆಯನ್ನು ಪತಿವ್ರತೆಯ ಆಕೆ ಅಂತ ಕರೆಯುವಂತಹ ಒಂದು ಸನ್ನಿವೇಶ ಆಗಿನ ಜಗತ್ತು ಹಾಗೆ ಇತ್ತು ಅವಾಗ. ಸೊ ಆ ದ್ವಂದ್ವಗಳನ್ನು ದ್ರೌಪದಿ ಹೇಗೆ ನಿಭಾಯಿಸಿದ್ಲು? ದ್ರೌಪದಿ ಅದರಲ್ಲಿ ಬಹಳ ವಿಶಿಷ್ಟ. ಅವಳು ಅದನ್ನು ಹೇಗೆ ನಿಭಾಯಿಸಿದ್ಲು ಅನ್ನೋದು ಇವತ್ತಿನ ಪ್ರಶ್ನೆ ಆದಂತೆ ಅವತ್ತಿನ ಪ್ರಶ್ನೆ ಕೂಡ ಆಗಿತ್ತು. ಅವರು ಕಾಡಲ್ಲಿರ್ತಾರಲ್ಲ, ವನವಾಸಕ್ಕೆ ಹೋಗ್ತಾರಲ್ಲ, ಈ ದ್ಯೂತ ಎಲ್ಲ ನಡೆಯುವಾಗ ಕೃಷ್ಣ ಇರೋಲ್ಲ. ಅವರು ವನವಾಸಕ್ಕೆ ಹೋದ ಮೇಲೆ ಕೃಷ್ಣ ಬರ್ತಾನೆ ಅವರನ್ನು ಭೇಟಿಯಾಗೋದಕ್ಕೆ. ಕೃಷ್ಣನ ಜೊತೆಗೆ ಸತ್ಯಭಾಮೆ ಬರ್ತಾಳೆ. ಕೃಷ್ಣ ಪಾಂಡವರ ಜೊತೆಗೆ ಆ ಕಡೆ ಮಾತಾಡುವಾಗ ಸತ್ಯಭಾಮೆ ದ್ರೌಪದಿಯನ್ನು ಮಾತಾಡಿಸ್ತಾಳೆ. ಆಗ ಸತ್ಯಭಾಮೆ ಅದೇ ಪ್ರಶ್ನೆ ಕೇಳ್ತಾಳೆ, ಹೇಗೆ ಸಂಸಾರವನ್ನು ನೀನು ನಿಭಾಯಿಸ್ತಿ ಅಂತಲೇ ಪ್ರಶ್ನೆ ಕೇಳ್ತಾಳೆ. ಅಂದರೆ ಅವಳ ಆಶಯ ಏನು ಅಂದರೆ, ಒಂದು ಗಂಡನ್ನು ನೋಡ್ಕೊಳ್ಳೋದು ಕಷ್ಟ, 5 ಗಂಡಂದ್ರೆ ಹೆಂಗೆ ನೋಡ್ಕೊಳ್ತಿ ಅನ್ನೋ ತರಹದ. ಆದರೆ ತಮಾಷೆಯಾಗಿ ಅಂತ ಮಾತ್ರ ಅಲ್ಲ, ಸೀರಿಯಸ್ ಆಗಿ ಕೂಡ. ಅವಳು ತಾನು ಹೇಗೆ ಸಂಸಾರವನ್ನು ನಡೆಸ್ತೀನಿ ಅಂತ ಹೇಳ್ತಾಳೆ, ಹೇಗೆ ನಡೆಸಿದೆ ತಾನು ಅಂತ ಸುದೀರ್ಘವಾಗಿ ಮಾತಾಡ್ತಾಳೆ. ಭಾಳ ಚೆನ್ನಾಗಿದೆ ಅದು ದ್ರೌಪದಿ ಹೇಳೋದು. ಅದನ್ನು ನೋಡಿದಾಗ ಗೊತ್ತಾಗುತ್ತೆ, ಅವರು ಇಂದ್ರಪ್ರಸ್ಥದಲ್ಲಿ ರಾಜರಾಗಿ ಆಳ್ತಾ ಇದ್ರಲ್ಲ, ಭಾಳ ಕಾಲ ಆಳಿದ್ದಾರೆ, ಅಲ್ಲೇನು ಕಡಿಮೆ ಕಾಲ ಅಲ್ಲ. ಅಲ್ಲಿ ಆಳಿದಾಗ ಎಲ್ಲವನ್ನೂ ದ್ರೌಪದಿಯೇ ನಡೆಸ್ತಾ ಇದ್ಲ ಅಂತ ಅನ್ನಿಸಿಬಿಡತ್ತೆ. ಎಲ್ಲವನ್ನೂ ಅವಳೇ ನಡೆಸ್ತಾ ಇದ್ಲ, ಅವರು ಸುಮ್ಮನೆ ಇದ್ರ ಅಂತ ಅನ್ನಿಸಿಬಿಡತ್ತೆ ದ್ರೌಪದಿಯನ್ನು ನೋಡಿದಾಗ. ಈಗ ರಾಜನೋ ರಾಣಿನೋ ಅದು ಈ ಮಂತ್ರಿನೋ ಅದು AS ಆಫೀಸರು ಅದು ಇನ್ನೊಂದು ಕಂಪ್ನಿ CEO ಏನೇ ಇರಲಿ, ಅವ್ರವ್ರ ಸಂಸಾರ ಸಾಗಿಸೋದು ಅನ್ನೋದು ಅವ್ರವ್ರಿಗೆ ಇದ್ದೇ ಇರುತ್ತೆ. ಅದು ಗಂಡಿಗಿರಲಿ ಹೆಣ್ಣಿಗಿರಲಿ. ಅದರಲ್ಲೂ ಸ್ತ್ರೀಯರಿಗಂತೂ ಅವ್ರು ಎಷ್ಟು ದೊಡ್ಡ ಪೋಸ್ಟಲ್ಲಿದ್ದರೂ ಸಂಸಾರವನ್ನು ನಿರ್ವಹಿಸೋದು ಅನ್ನೋದು ಅವ್ರು ಮಾಡ್ಕೊಂಡೇ ಇರ್ತಾರಲ್ಲ, ಅದು ಮಾಡಲೇಬೇಕಲ್ಲ. ಅವರು ಮಕ್ಕಳು, ಪುಟ್ಟ ಮಕ್ಕಳು, ಅವರನ್ನು ಬೆಳೆಸೋದು ಇನ್ನೊಂದು ಎಲ್ಲ ಅವ್ರು ತಲೆ ಕೊಡಬೇಕಲ್ಲ. ಹಾಗಾಗಿ ದ್ರೌಪದಿ ಎಂಥವಳೇ ಆಗಿದ್ರೂ ಆ ಸಂಸಾರ ನಡೆಸೋರು ಅವರೇ ಆಗಿರ್ತಾರೆ. ಅದನ್ನು ಅವಳು ಎಷ್ಟು ಚೆನ್ನಾಗಿ ನಡೆಸಿದ್ಲು ಅನ್ನೋದೆಲ್ಲ ಗೊತ್ತಾಗತ್ತೆ ಅಲ್ಲಿ. ತಾನು ಹೇಗೆ ಕುಂತಿಯನ್ನು ನೋಡಿಕೊಂಡೆ, ಹೇಗೆ ಅತಿಥಿಗಳನ್ನು ನೋಡಿಕೊಂಡೆ ಅಂತ ಹೇಳ್ತಾಳೆ. ಆತಿಥ್ಯಕ್ಕೆ ತಾನೇ ನಿಲ್ತಿದ್ದೆ ಅಂತ ಹೇಳ್ತಾಳೆ ಅವಳು. ರಾಜರು ಅಂತಂದಾಗ ಬೇಕಷ್ಟು ಜನ ಬರ್ತಾರೆ ಅತಿಥಿಗಳು, ವ್ಯವಸ್ಥೆಯೂ ಬೇಕಷ್ಟಿರುತ್ತಲ್ಲ, ಅವಳು ಹಾಗೆ ಮಾಡ್ತಾ ಇರಲಿಲ್ಲ ಅಂತ. ಅಂದರೆ ಬರುವವರು ರಾಜ್ಯದ ಅತಿಥಿಗಳಲ್ಲ, ತನ್ನ ಮನೆಯ ಅತಿಥಿಗಳು ಅಂತ ನೋಡ್ತಾ ಇದ್ಲಂತೆ ಅವಳು. ಹಾಗೆ ನೋಡ್ತಾ ಇದ್ಲು ಅವಳು ಅಂತ. ಅದರ ಜೊತೆಗೇನು ಅವಳಿಗಿರುವ ದೊಡ್ಡ ಸಮಸ್ಯೆ ಅಂದರೆ 5 ಜನ ಗಂಡಂದಿರು ಅಂತ. ಇವರನ್ನು ನೋಡೋದು ಹೇಗೆ ಅಂತ. ಮನಸ್ಥಿತಿ ಭಾಳ ಮುಖ್ಯವಾಗಿ. ನಡವಳಿಕೆ ಮತ್ತು ಮನಸ್ಥಿತಿ ಎರಡಿದೆಯಲ್ಲ, ಮನೋಭಾವ ಮತ್ತು ವರ್ತನೆ. ಇದರಲ್ಲಿ ನಾವು ಏನು ಮಾಡ್ತೀವಿ ಅಂತ ಅಂದರೆ, ತುಂಬ ನಾಗರಿಕರಾಗುತ್ತಾ ಹೋದಂತೆ ನಾವು ಒಳಗೇನಿದೆಯೋ ಅದರಂತೆ ಹೊರಗೆ ನಡ್ಕೊಳ್ಳಲ್ಲ. ಹೊರಗೆ ಸಮ್ಮತವಾಗುವಂತೆ ನಡವಳಿಕೆ ಇಟ್ಕೋತೀವಿ. ಮನಸ್ಥಿತಿ ಒಂದು ಬೇರೆಯೇ ಇದ್ದಿರಬಹುದು ಅಲ್ವಾ. ಈ ನಾಗರಿಕತೆ ಅನ್ನೋದು ಅದನ್ನು ಕಲಿಸತ್ತೆ ನಮಗೆ. ತಪ್ಪು ಅಂತಲ್ಲ ನಾನು ಹೇಳ್ತಾ ಇರೋದು, ಹಾಗಿರಬಾರದು, ಸಹಜವಾಗಿರಬೇಕು ಅಂತೆಲ್ಲ ವಾದವೂ ಇದೆ, ಮಾತುಕತೆಯೂ ಇದೆ, ಇದ್ಕೊಳ್ಳಿ. ಆದರೆ ಸಹಜವಾಗಿ ಏನು ನಾವು ಅಂದರೆ, ನಾಗರಿಕತೆ ನಮಗೆ ಕಲಿಸೋದೇ ಅದನ್ನು ಅಂತ. ಅಂದರೆ ನಿನ್ನ ಭಾವಗಳನ್ನು ಪ್ರಕಟಿಸಬೇಡ ಅಂತಲೇ ಹೇಳುತ್ತೆ. ಟ್ರೈನಿಂಗ್ಗಳು ಹಾಗೇನೆ.
ಒಂದೊಂದು ಕೆಲಸಕ್ಕೋ ಕಂಪ್ನಿಗೋ ಸೇರ್ತಾ ಇದ್ದರೆ ನಿನಗೆ ಸಿಟ್ಟು ಬಂತೋ ನಿನಗೆ ಬೇಜಾರಾಯಿತೋ ಅದೇನು ಸಂಬಂಧ ಇಲ್ಲ, ನಗ್ತಾ ಇಷ್ಟು ಮಾಡ್ಕೋತಿರಬೇಕು ನೀನು ಅಂತ. ಅಂದರೆ ನಾಗರಿಕತೆಯ ಶಿಕ್ಷಣವೇ ಅದು. ಏನು ಅಂತ ಕೇಳಿದರೆ ನಡವಳಿಕೆ ಹೇಗಿರಬೇಕು ಅಂತ, ಮನೋಭಾವ ಹೇಗಾದರೂ ಇದ್ದುಕೊಳ್ಳಿ, ಮನೋಭಾವ ಹೇಗಾದರೂ ಇದ್ದುಕೊಳ್ಳಿ ಅಂತ ಪರ್ಮಿಷನ್ ಅಲ್ಲ ನಾಗರಿಕತೆಯದ್ದು. ಮನೋಭಾವದಂತೆಯೇ ನಡ್ಕೊಳ್ಬಾರದು, ಮನೋಭಾವವೂ ಸರಿ ಇರಬೇಕು. ಮನೋಭಾವ ಸರಿ ಇಲ್ಲ ಅಂತ ಅದನ್ನು ಹಾಗೆ ತೋರ್ಸೋಕೆ ಹೋಗಬೇಡ, ಹೊರಗಡೆ ಪೊಲೈಟಾಗಿರು ಅಂತ ಒಂದು ಇದನ್ನು ನಿರ್ದೇಶಿಸುತ್ತಲ್ಲ. ದ್ರೌಪದಿ ನಡವಳಿಕೆಯಲ್ಲಿ ಮಾತ್ರ ಅಲ್ಲ, ಮನೋಭಾವದಲ್ಲೂ ಹೇಗಿದ್ಲು ಅನ್ನೋದು ಮುಖ್ಯ ಆಗುತ್ತೆ. ಯಾಕೆ ಅಂತ ಅಂದರೆ ಈ ನಡವಳಿಕೆ ಮತ್ತು ಮನೋಭಾವ ಎರಡೂ ಆಗಿ ಉಳಿಯೋದು ಎಲ್ಲಿ ಅಂದರೆ ಹೊರ ಬದುಕಿನಲ್ಲಿ. ನೀವು ಅದನ್ನೇ ಹೇಳಿದ್ರಿ, ಭೀಷ್ಮ ದ್ರೋಣರು ರಾಜಕಾರಣದಲ್ಲಿ ಹೇಗೆ ಬೇಕಿದ್ರೂ ವರ್ತಿಸ್ಬೋದು, ನಾವು ವೃತ್ತಿಯ ಕ್ಷೇತ್ರದಲ್ಲಿ ಹೇಗೆ ಬೇಕಿದ್ರೂ ವರ್ತಿಸ್ಬೋದು, ಮನೆಯಲ್ಲಿ. ಅದಕ್ಕೆ ನೋಡಿ, ಎಲ್ಲ ವ್ಯಕ್ತಿಗಳ ವಿಷಯದಲ್ಲೂ ವೃತ್ತಿ ಕ್ಷೇತ್ರದವರು ಎಷ್ಟೋ ಸಲ ವೃತ್ತಿ ಕ್ಷೇತ್ರದವ್ರು ಕೊಡುವ ಅಭಿಪ್ರಾಯಕ್ಕೂ ವ್ಯಕ್ತಿತ್ವದ ಬಗ್ಗೆ ಮನೆಯವ್ರು ಕೊಡೋ ಅಭಿಪ್ರಾಯಕ್ಕೂ ವ್ಯತ್ಯಾಸ ಇರುತ್ತೆ. ಅವ್ರಿಗೆ ಸಿಟ್ಟೇ ಬರಲ್ಲ ಆಫೀಸಲ್ಲಿ ಅಂತ ಅವ್ರು ಹೇಳ್ತಿರ್ತಾರೆ, ಮನೆಗೆ ಬಂದು ನೋಡಿ ಅಂತ ಇವರು ಹೇಳ್ತಾರೆ ಅಲ್ವಾ. ಅದು ಟ್ರೆಂಡ್ ಆದ ಒಂದು ವ್ಯಕ್ತಿತ್ವ ನಡವಳಿಕೆಯಲ್ಲಿ ಕಾಣಿಸೋದು, ಸಹಜತೆ ಇಲ್ಲಿ ಕಾಣಿಸೋದು. ಭೀಷ್ಮ ದ್ರೋಣಾದಿಗಳು ರಾಜತಾಂತ್ರಿಕವಾಗಿ ಹೇಗೆ ಬೇಕಾದ್ರೂ ನೋಡ್ಕೊಳ್ಬೋದು ಸಮಾಜಕ್ಕೆ, ಸಮೂಹಕ್ಕೆ. ದ್ರೌಪದಿಯ ಸಮಸ್ಯೆ ಅದಲ್ಲ. ದ್ರೌಪದಿಯ ಸಮಸ್ಯೆ ವ್ಯಕ್ತಿಗತವಾದ ಸಮಸ್ಯೆ. ಎಷ್ಟು ವ್ಯಕ್ತಿಗತವಾದ ಸಮಸ್ಯೆ ಅಂದರೆ ಅದು ಮನೋಗತವಾದ ಸಮಸ್ಯೆ. ಈಗ ಮನೆಯಲ್ಲಿ ಈಗ ಒಂದು ಕೂಡು ಕುಟುಂಬ ಇದೆ, 5 ಜನ ಅಣ್ಣ ತಮ್ಮಂದರು ಒಟ್ಟಿಗಿದ್ದಾರೆ. ಅಣ್ಣ ತಮ್ಮಂದರು, ಅವರ ಹೆಂಡತಿಯರು, ಅವರ ಮಕ್ಕಳು ಎಲ್ಲ ಇದ್ದಾರೆ. ಇವರೆಲ್ಲರನ್ನೂ ಅವರು ಸಮಾನವಾಗಿ ಅಲ್ಲಿರೋರೆಲ್ಲ ನೋಡಬೇಕು ಅಂತಂದಾಗ ಕೂಡ ಅದು ವ್ಯಕ್ತಿಗತವಾದ ಬದುಕೇ ಆದರೂ ಒಂದು ಮಟ್ಟಿಗೆ ಅದು ಸಮೂಹದ ಬದುಕು. ಇದು ಅದೂ ಅಲ್ಲ, ಅದಕ್ಕಿಂತ ಒಳಗೆ ಮನಸ್ಸಿನೊಳಗೆ 5 ಜನರನ್ನು ಹಾಗೆ ನಡೆಸ್ಕೊಳ್ಬೇಕು ಅಂತ. ಈ ಸಂಗಾತಿ ಅನ್ನೋ ವಿಷಯದಲ್ಲಿ ಹಲವರು ಅಂತ ಬಂದಾಗ ಅದು ಯಾವಾಗಲೂ ಇಂಥ ಸಮಸ್ಯೆಗಳು ಇದ್ದೇ ಇರುತ್ತೆ. ಮಾನವ ಸಮೂಹ ಒಬ್ಬ ಮನುಷ್ಯನಿಗೆ ಒಂದೇ ಸಂಗಾತಿ ಅಂತ ಮಾಡುವಲ್ಲಿ ಇವೆಲ್ಲವೂ ಕೆಲಸ ಮಾಡಿವೆ. ಇದು ಪುರುಷರಿಗೂ ಇಲ್ಲ ಅಂತಲ್ಲ. ಈಗ ಪುರುಷರು ಹಿಂದಿನ ಕಾಲಗಳಲ್ಲಿ ರಾಜ ಮಹಾರಾಜರುಗಳು ಎಷ್ಟೋ ಮದುವೆ ಆಗ್ತಾಯಿದ್ರು, ಬೇರೆಯವರು ಆಗ್ತಾಯಿದ್ರು, ತುಂಬ ಏನೂ ಅಲ್ಲ. ರಾಜ ಮಹಾರಾಜರುಗಳು ಆಗ್ತಾಯಿದ್ರು ಅಂತನ್ನುವಾಗ ಚರಿತ್ರೆ ತೆಗೆದು ನೋಡಿದರೆ ಅವರ ಅಂತಃಪುರ ಏನು ಕ್ಷೇಮವಾಗಿರಲಿಲ್ಲ. ಅಲ್ಲೇ ಇತ್ತು ಸಮಸ್ಯೆಯ ಬೀಜ. ಅಣ್ಣ ತಮ್ಮಂದರು ಹೊಡ್ಕೊಂಡಿದ್ದು, ಯಾರನ್ನೋ ಅಣ್ಣ ತಮ್ಮದಲ್ಲಿ ಯಾರನ್ನೋ ಕೊಂದು ಇನ್ನೊಬ್ಬ ರಾಜನಾಗಿದ್ದು, ಅಪ್ಪನನ್ನೇ ಬದಿಗೆ ಸರಿಸಿ ಅವನು ಯಾರೋ ಒಬ್ಬರಿಗೆ ಸಪೋರ್ಟ್ ಮಾಡ್ತಾನೆ ಅಂತ ಮಾಡಿದ್ದೆಲ್ಲ ಇತಿಹಾಸದಲ್ಲಿ ನೋಡ್ತಾ ಇರ್ತೀವಿ. ಎಲ್ಲಿಂದ ಬಂತು ಅಂದರೆ ಇಲ್ಲೇ ಹೆಚ್ಚು ಸಂಗಾತಿಗಳಾದಾಗ ಬಂದಿದ್ದು. ಅಲ್ಲಿ ಯಾಕೆ ರಾಮಾಯಣದ ಕತೆ ಕೂಡ ಅದೇ ಅಲ್ವಾ. ಕೌಸಲ್ಯ, ಕೈಕೇಯಿ, ಸುಮಿತ್ರೆ ಇಲ್ಲಿದ್ದಾಗಲೇ ಅಲ್ವಾ ಬಂದಿದ್ದು. ಹೆಚ್ಚು ಸಂಗಾತಿಗಳಾದ ಕೂಡಲೇ ಅಲ್ಲಿ ಸಮಸ್ಯೆ ಇದೆ. ಸಮಸ್ಯೆ ಎಲ್ಲಿದೆ ಅಂತ ಅಂದರೆ ದಶರಥನಲ್ಲಿ ಸಮಸ್ಯೆ ಇತ್ತಲ್ಲ. ಅದು ದಶರಥನ ಸಮಸ್ಯೆ ಏನು, ಅವನಿಗೆ ಪತ್ನಿಯರಿದ್ದರು 3 ಜನ ಪ್ರಧಾನವಾಗಿ, ಇನ್ನು 350 ಜನ ಉಪಪತ್ನಿಯರಿದ್ರಂತೆ. ಈ 3 ಜನನೇ ಇಟ್ಕೊಳ್ಳೋಣ. 3 ಜನರನ್ನ ಕುರಿತು ಅವನ ನಡವಳಿಕೆ ಮತ್ತು ಮನೋಭಾವ ಒಂದೇ ಥರ ಇರಲಿಲ್ಲ, ಭಿನ್ನವಾಗಿತ್ತು. ಕೈಕೇಯಿಯನ್ನು ಅತಿಯಾಗಿ ಪ್ರೀತಿಸ್ತಾ ಇದ್ದ, ಸಮಸ್ಯೆ ಹುಟ್ಟಿದ್ದಲ್ಲಿ, ದಶರಥನ ಸಮಸ್ಯೆ ಆಗಿದ್ದಲ್ಲಿ. ಅಂದರೆ ಈ ಸಂಗಾತಿಗಳು ಹೆಚ್ಚಾದಾಗ ಅದು ಮನೋಭಾವ ಅನ್ನೋದರ ಮೇಲೆ ಬದುಕು ನಿರ್ಣಯ ಆಗತ್ತೆ ಅನ್ನೋದಕ್ಕೆ ಹಳೆಯ ಸಾಕ್ಷಿ ದಶರಥನದ್ದೇ ಇದೆ. ದಶರಥನದ್ದೇ ಇದೆ. ಹಾಗಿರುವಾಗ ದ್ರೌಪದಿ ಹೇಗೆ ಮಾಡಿದ್ಲು ಅಂತ. ಅದರಲ್ಲೂ ದ್ರೌಪದಿಯ ಪ್ರಶ್ನೆ ನೀವು ಕೇಳಿದ್ದೇನೆಂದರೆ, ಪುರುಷರು ಹೆಚ್ಚು ಸಂಗಾತಿಗಳನ್ನು ಇಟ್ಟುಕೊಂಡು ನಡೀತಾ ಇದ್ದರು, ಅದಕ್ಕೆ ನಿದರ್ಶನಗಳಿತ್ತು, ಸಾಕ್ಷಿಗಳಿತ್ತು, ಹೇಗೋ ಮ್ಯಾನೇಜ್ ಆಗ್ತಾ ಇತ್ತು. ಯಾವುದೋ ಮಾನವ ಜನಾಂಗದಲ್ಲಿ ಬಹಳ ಕಾಲದಿಂದ ಅಭ್ಯಾಸದಲ್ಲಿ ಬಂದಿರುತ್ತೋ ಅದನ್ನು ನಿರ್ವಹಿಸೋದಕ್ಕೂ ಒಂದು ಕುಶಲತೆ ಅನ್ನೋದು ಮಾನವ ಸಮಾಜದಲ್ಲಿ ಡೆವಲಪ್ ಆಗಿರುತ್ತೆ. ದ್ರೌಪದಿಯದ್ದು ಹೊಸದು. ಹಿಂದೆ ಯಾರೋ ಒಂದು ಕಡೆ ಆಗಿತ್ತು ಅಂತ ಯುಧಿಷ್ಠಿರ ಹೇಳ್ತಾನೆ, ಭಾಳ ಎಲ್ಲ ಕಡೆ ಆಗಿದ್ದಲ್ಲ, ಅಂಥ ಹೊತ್ತಿನಲ್ಲಿ ಆಗಿದ್ದು. ಮತ್ತು ಅಲ್ಲಿ ಕೂಡ ಏನು ಸಮಸ್ಯೆ ಅಂತ ಅಂದರೆ, ಆ 5 ಜನರು ಆಲ್ಮೋಸ್ಟ್ ಆಲ್ ಸಮಾನರು. ಅವರಲ್ಲಿ ಯಾರೋ ಒಬ್ಬ ಬಹಳ ಮೇಲೆ, ಯಾರೋ ಒಬ್ಬ ಕೆಳಗೆ ಅಂತ ಹೇಳುವಾಗಿಲ್ಲ. ಯುಧಿಷ್ಠಿರನನ್ನು ಉಳಿದವರು ಒಪ್ಪಿಕೊಳ್ತಾ ಇದ್ರು, ಅವನ ಅಣ್ಣ ಅನ್ನುವ ಕಾರಣಕ್ಕೆ ಅನ್ನೋದು ಬೇರೆ. ಅವರ ಸಾಮರ್ಥ್ಯವೋ, ಕೌಶಲವೋ, ಸೌಂದರ್ಯವೋ, ಪರಾಕ್ರಮವೋ ಯಾರಿಗ್ಯಾರೂ ಕಡಿಮೆ ಅಲ್ಲ. ಅಲ್ಲಿ ಯಾರಿಗ್ಯಾರೂ ಕಡಿಮೆ ಅಲ್ಲ. ಹಾಗಿರುವಾಗ ಅದನ್ನು
ಮಾನಸಿಕವಾಗಿ ನಿಭಾಯಿಸೋದು ಅನ್ನೋದು ಸುಲಭ ಅಲ್ಲ. ಆದರೆ ದ್ರೌಪದಿ ಬಹಳ ಚೆನ್ನಾಗಿ ನಿಭಾಯಿಸಿದ್ಲು ಅಂತ ಗೊತ್ತಾಗುತ್ತೆ. ಅದನ್ನು ಅಂದರೆ 99% ಚೆನ್ನಾಗಿ ನಿಭಾಯಿಸಿದ್ಲು ಅವಳು. 1% ಆಗಿಲ್ಲ ಅದನ್ನು ನಿಭಾಯಿಸೋದಕ್ಕೆ. ಅದೇ ಅವಳ ಕೊನೆಯ ಬದುಕಿನ ಕೊನೆಯ ಕ್ಷಣಕ್ಕೆ ಅದೇ ಕಾರಣವಾಯ್ತದು. ಆದರೆ ಉಳಿದಂತೆ ಅವಳು ಇಲ್ಲಿ ಬದುಕುವಾಗ ಅವರೆಲ್ಲರಲ್ಲೂ ನಿಷ್ಠಳಾಗಿದ್ಲು ಅವಳು. ಈಗ ಪತಿವ್ರತೆಯರು ಅಂತ ತಗೊಳ್ಳುವಾಗ ದ್ರೌಪದಿ ಹೆಸರನ್ನು ನಮ್ಮಲ್ಲಿ ಹೇಳ್ತಾರೆ. ಹೌದು, ಪತಿವ್ರತೆ ಅಂದರೆ ಒಂದು ಗಂಡಿಗೆ ನಿಷ್ಠ ಆಗಬೇಕು ಅಂತ ಒಂದು ಕಾಮನ್ ರೂಲ್ ನಾವು ಅಂದ್ಕೊಂಡಿರೋದು. ಹೌದು, 5 ಜನ ಗಂಡಂದ್ರೆ ಆದರೂ ಅಂತ ಅಂದ ಕೂಡಲೇ ಪಾತಿವ್ರತ್ಯ ಭಂಗ ಆಗೋಯ್ತಲ್ಲ ಅಂತ ಯೋಚನೆ ಮಾಡ್ತೀವಿ ನಾವು. ಆದರೆ ಪಾತಿವ್ರತ್ಯ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. 5 ಜನ ಗಂಡಂದ್ರೆ ಆದರೂ ಅವಳು ಬಯಸಿದ್ದಲ್ಲ ಈ ಜನ್ಮದಲ್ಲಿ, ಯಾವುದೋ ಜನ್ಮದಲ್ಲಿ ಬಯಸಿದ್ಲಂತೆ, ಅದು ಬೇರೆ. 5 ಜನ ಬೇಕು ಅಂತಲೂ ಅಲ್ಲ, ಅದರಿಂದಲಾಗೆ ಆಯಿತು ಅಂತ. ಆದರೆ ಇಲ್ಲಿ ಬಯಸಿದ್ದಲ್ಲ, ಬಂದಿದೆ, ಅದು 5 ಜನ ಆಗಿದ್ದಾರೆ. ದ್ರೌಪದಿ ಮದುವೆ ಆಗುವಾಗ ಅವಳ ಬಯಸಿದ್ದು ಸ್ವಯಂವರದಲ್ಲಿ ಒಬ್ಬ ಮದುವೆ ಆಗ್ತಾನೆ ಅಂತ. ಮದುವೆ ಆದ ಮಾರನೇ ದಿನ ಬೆಳಗ್ಗೆ ಗೊತ್ತಾಯಿತು 5 ಜನ ಮದುವೆ ಆಗ್ತಾರೆ ಅಂತ. ಅಥವಾ ಹಿಂದಿನ ದಿನ ಸಂಜೆನೆ, ಅವತ್ತು ಸಂಜೆನೆ ಗೊತ್ತಾಯಿತು ಅವ್ರು 5 ಜನ ಮಾತಾಡ್ತಾ ಇದ್ರು. ಮಹಾಭಾರತ ಅವಳ ಮನೋಭಾವವನ್ನು ದಾಖಲಿಸೋದಿಲ್ಲ. ಆಗ ಸ್ವಯಂವರ ನಡೆಯುತ್ತೆ, ಅವರು ಹೊರಟು ಬಿಡ್ತಾರೆ 5 ಜನ. ಇವಳು ಹಿಂದೆ ಹೋಗಬೇಕಲ್ಲ, ಹೋಗ್ತಾರೆ. ಹೋದರೆ ತನ್ನದೇ ರಾಜ್ಯದ ಊರ ಕೊನೆಯಲ್ಲಿರುವ ಕುಂಬಾರನ ಮನೆಯ ಒಂದು ಹೊರಗಡೆ ಗುಡಿಸ್ಲಲ್ಲಿ ಇದ್ದಾರೆ ಅವರು 5 ಜನ. ಯಾರು ಏನು ಅಂತ ಗೊತ್ತಿಲ್ಲ. ಹೋಗಿ ಕೂತ್ಕೊಂಡ್ರೆ ಅವ್ರವ್ರು ಮಾತಾಡ್ತಾರೆ. ಅವ್ರ ಮಾತುಕತೆಯಲ್ಲಿ ಬರುತ್ತೆ, ಯಾರು ಮದುವೆ ಆಗಬೇಕು ಅಂತ ಚರ್ಚೆ ಮಾಡ್ಕೋತಾರೆ ಅವರು, ಯಾರು ಮಾತಾಡ್ಕೋಬೇಕು ಅಂತ. 5 ಜನಕ್ಕೂ ಮನಸ್ಸಿರುತ್ತೆ. ಗೆದ್ದವನ ಅರ್ಜುನ ನೀನು ಮದುವೆ ಆಗಬೇಕು ಅಂದರೆ, ಇಲ್ಲ ನೀನು ಹಿರಿಯ, ನೀನು ಮದುವೆ ಆಗು ಅಂತ ನಾನು. ಕೊನೆಗೆ 5 ಜನ ಮದುವೆ ಆಗೋದು ಅಂತ ಒಂದು ತೀರ್ಮಾನ ಆಗಿಬಿಡುತ್ತೆ. ಅಷ್ಟೊಳಗೆ ಕುಂತಿ ಬೇರೆ ಹೇಳಿರೋ ಮಾತಿರುತ್ತೆ. ಅದಕ್ಕೆ ಸುಮ್ಮನೆ ಸಾಕ್ಷಿಯಾಗಿರ್ತಾಳೆ. ದ್ರೌಪದಿಯ ಪ್ರತಿಕ್ರಿಯೆ ಏನು, ಮನಸ್ಸಲ್ಲಿ ಏನು ಅನ್ನಿಸ್ತು ಅಂತ ಏನು ಮಹಾಭಾರತ ಗುರ್ಸೋದಿಲ್ಲ. ಅಲ್ಲಿ ಸುಮ್ಮನೆ ಇರ್ತಾಳೆ ಅವಳು. ಸಮಸ್ಯೆ ಆಗೋದು ಮಾರನೇ ದಿನ ದ್ರುಪದನಿಗೆ 5 ಜನಕ್ಕೆ ಹೆಂಗೆ ಮದುವೆ ಮಾಡೋಕ್ಕೆ ಬರುತ್ತೆ ಅಂತ ದ್ರುಪದ ದೃಷ್ಟದ್ಯುಮ್ನ ತಲೆ ಕೆಡಿಸ್ಕೋತಾರೆ. ದ್ರೌಪದಿಯದ್ದೇನು ಪ್ರಶ್ನೆ ಇಲ್ಲ, 5 ಜನರ ಮದುವೆ ಆಗತ್ತೆ ಅಂದರೆ ಅವಳು ಹಾಗೆ ಬಯಸಿಕೊಂಡು ಬಂದಿದ್ದಲ್ಲ. ಬಯಸಿಕೊಂಡು ಬಂದಿದ್ದಲ್ಲದೆ ಇರೋದರಿಂದ ಪೂರ್ವ ಸಿದ್ಧತೆಗಳೇನು ಮನಸ್ಸಲ್ಲೂ ಇರೋದಿಲ್ವಲ್ಲ. ಏಕಾಏಕಿ 5 ಜನ ಗಂಡಂದ್ರೆ ಕಣ್ಣೆದುರಿಗೆ ಬಂದಾಗ ಅಲ್ಲಿ ಬರೋದು ಸವಾಲು. ಒಬ್ಬನಿಗೆ, ಯಾರಿಗೊಬ್ಬನಿಗೂ ತನಗೆ ಸ್ಥಾನ ಕಡಿಮೆ ಅಂತ ಅನ್ನಿಸಬಾರದು, ಎಲ್ಲರನ್ನೂ ಪತಿಯಾಗಿ ಭಾವಿಸಬೇಕು. ಆದರೆ ಅವಳದನ್ನು ನಿರ್ವಹಿಸ್ತಾಳೆ. ಅವಳದನ್ನು ಯಾಕೆ ಅಂದರೆ ಅವಳು 5 ಜನರಿಗೂ ನಿಷ್ಠಳಾಗಿರುತ್ತಾಳೆ. ಆ ನಿಷ್ಠೆ ಇದೆಯಲ್ಲ, ಇಲ್ಲೇ ಪ್ರಶ್ನೆ ಬರೋದು. ಒಂದಕ್ಕಿಂತ ಹೆಚ್ಚು ಜನರಲ್ಲಿ ನಿಷ್ಠರಾದರೆ, ಗಂಡು ಇರಲಿ ಹೆಣ್ಣು ಇರಲಿ, ನಿಷ್ಠೆ ಅಂತಲೇ ಕರೆಯೋದಿಲ್ಲ ಅಲ್ವಾ? ಹೌದು, ನಿಷ್ಠೆ ಅನ್ನೋದೇ ಒಬ್ಬರಿಗಿದ್ದಾಗ ಮಾತ್ರ. ಹೇಗೆ ಪತಿನಿಷ್ಠೆ ಅಲ್ಲವೋ ಒಂದು ಗಂಡಿಗಿಂತ ಹೆಚ್ಚು ಜನರನ್ನು ಪ್ರೀತಿಸೋದು, ಹಾಗೆ ಒಂದು ಹೆಣ್ಣಿಗಿಂತ ಹೆಚ್ಚು ಜನರನ್ನು ಪ್ರೀತಿಸೋದು ಪತ್ನಿ ನಿಷ್ಠೆಯೂ ಅಲ್ಲ. ನಿಷ್ಠೆ ಅನ್ನೋದು ಒಂದಕ್ಕಾಗಿರಬೇಕು. ಹೌದು. ಆದರೆ ಅವಳು 5 ಜನರಲ್ಲೂ ನಿಷ್ಠಳಾಗಿರ್ತಾಳೆ, ವ್ಯತ್ಯಾಸ ಬಾರದಂತೆ ನಡೆದುಕೊಳ್ತಾಳೆ ಅವಳು. ಆದರೆ ಮನಸ್ಸಿನಲ್ಲಿ ಅರ್ಜುನನ ಬಗ್ಗೆ ಅವಳಿಗೆ ಹೆಚ್ಚು ಒಲವಿರುತ್ತೆ, ನಡವಳಿಕೆಯಲ್ಲಿ ಇರೋದಿಲ್ಲ ಅದು. ಅವಳು ಕೊನೆಗೆ ಅವರು ಮಹಾ ಪ್ರಸ್ಥಾನಕ್ಕೆ ಹೋಗುವಾಗ ನಡ್ಕೊಂಡು ಹೋಗ್ತಾ ಇದ್ದಾಗ ಮೊದಲಿಗೆ ಬಿದ್ದು ಸಾಯ್ತಾಳೆ ಅವಳು. ಭೀಮ ಕೇಳ್ತಾನೆ ಯುಧಿಷ್ಠಿರನನ್ನು, ಏನೂ ತಪ್ಪು ಮಾಡಲಿಲ್ಲ ಅವಳು ಇಡೀ ಬದುಕಿನಲ್ಲಿ, ಯಾಕೆ ಬಿದ್ಲು ಅಂತ. ಈ ಸಶರೀರವಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂದರೆ ದೇಹದಲ್ಲಿ ಯಾವ ತಪ್ಪು ಯಾವ ದೋಷವೂ ಇರಬಾರದು ಅಂಥದ್ದು ಅಂತ. ಆಗ ಯುಧಿಷ್ಠಿರ ಹೇಳ್ತಾನೆ, ಅವಳು ಬೇರೆ ಯಾವ ತಪ್ಪು ಮಾಡಲಿಲ್ಲ, ಆದರೆ 5 ಜನರಲ್ಲಿ ಅವಳಿಗೆ ಅರ್ಜುನನ ಮೇಲೆ ಸ್ವಲ್ಪ ಹೆಚ್ಚು ಪ್ರೀತಿ ಇತ್ತು, ಅದು ಕಾರಣ ಸಶರೀರವಾಗಿ ಸ್ವರ್ಗಕ್ಕೆ ಹೋಗೋಕ್ಕಾಗಲಿಲ್ಲ ಅಂತ. ಅಂದರೆ ಸಶರೀರವಾಗಿ ಸ್ವರ್ಗಕ್ಕೆ ಹೋಗುವ ಅರ್ಹತೆ ಬರಲಿಲ್ಲ ಅಂತ, ಅದೊಂದು ತಪ್ಪು ಅಪರಾಧ ಅಂತಲ್ಲ. ಯಾಕೆಂದರೆ 5 ಜನ ಇದ್ದಾಗ ಯಾರೋ ಒಬ್ಬರ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಪ್ರೀತಿ ಬರೋದು ಸಹಜ. ತಂದೆ ತಾಯಿಗೆ ಮಕ್ಕಳ ಮೇಲಿರುತ್ತೆ, ಮಕ್ಕಳಿಗೆ ತಂದೆ ತಾಯಿ ಮೇಲಿರುತ್ತೆ. ಯಾರೋ ತಂದೆ ಇಷ್ಟಪಡ್ತಾರೆ, ಯಾರೋ ತಾಯಿನ ಇಷ್ಟಪಡ್ತಾರೆ, ಮಕ್ಕಳಲ್ಲೇ ಆ ಥರದ್ದಿರುತ್ತಲ್ಲ. ಆದರೆ ಅದನ್ನು ಯುಧಿಷ್ಠಿರ ಆಗ ಹೇಳ್ತಾನೆ. ಅದರ ಅರ್ಥ ಭೀಮ, ನಕುಲ, ಸಹದೇವ, ಅರ್ಜುನರು ಅದನ್ನು ಗುರುತಿಸಿಲ್ಲ ಅಂತ ಅರ್ಥ. ಇಷ್ಟು ಕಾಲ ಒಟ್ಟಿಗೆ ಬದುಕಿದ್ದು ಅವಳಿಗೆ ಯಾರೋ ಒಬ್ಬರ ಮೇಲೆ ಹೆಚ್ಚು ಪ್ರೀತಿ ಇದೆ ಅನ್ನೋದು ಗೊತ್ತಾಗಲೇ ಇಲ್ಲ ಅಂದರೆ ಅವಳ ನಡವಳಿಕೆ ಹೇಗಿದ್ದರು. ನಮಗೆ ಅರ್ಧ ಗಂಟೆಯಲ್ಲಿ ಗೊತ್ತಾಗ್ಬಿಡುತ್ತೆ ಯಾರಿಗೆ ಯಾರ ಬಗ್ಗೆ ಇದು ಜಾಸ್ತಿ ಇದೆ ಅಂತ. ಕಣ್ಣು ನೋಟದಲ್ಲಿ ಇನ್ನೊಂದ್ರಲ್ಲಿ ಗೊತ್ತಾಗ್ಬಿಡತ್ತೆ. ಖಂಡಿತ. ಅಷ್ಟು ಕಾಲದಲ್ಲೂ ಗೊತ್ತಾಗಿಲ್ಲ, ಅವನಿಗೊಬ್ಬನಿಗೆ ಗೊತ್ತಾಗಿದೆ ಅದು ಯುಧಿಷ್ಠಿರನಿಗೆ. ಹಾಗೆ ಒಂದು ಸ್ವಲ್ಪ ಹೆಚ್ಚಿದ್ರು
ಅರ್ಜುನನ ಬಗ್ಗೆ ಪ್ರೀತಿ ಸಹಜವು. ಅರ್ಜುನ ಅನ್ನೋದು ಅದೊಂದು ಬೇರೆ ಅದ್ಭುತ ವ್ಯಕ್ತಿತ್ವ, ಗೆದ್ದುಕೊಂಡು ಬಂದವನು ಅವನು. ಆಮೇಲೆ ತಂದೆಗೂ ಅವನಿಗೇ ಕೊಡಬೇಕು ಅಂತಿತ್ತು. ಪ್ರಾಯಶಃ ಅವನ ಮಗಳೆದುರಿಗೂ ಹೇಳಿದ್ದಿರ್ಬೋದು ಯಾವಾಗಲಾದರೂ, ನೀನು ಅರ್ಜುನ್ಗೆ ಕೊಡ್ತೀನಿ ಅಂತ. ಅವಾಗ ಮೊದಲಿಂದ ಇವಳ ಮನಸ್ಸಿನಲ್ಲಿ ಅರ್ಜುನನೇ ತನ್ನ ಪತಿ ಅಂತ ಒಂದು ಭಾವ ಡೆವಲಪ್ ಆಗಿದ್ದಿರಬಹುದು. ಹಾಗಾಗಿ ಸಹಜವಾಗಿ ಒಂದು ಸ್ವಲ್ಪ ಅದು ಅಪರಾಧ ಅಲ್ಲ, ಅದು ತಪ್ಪು ಅಲ್ಲ ಅದು. ಆದರೆ ಅವಳು ಹೊರಗಡೆಯಿಂದ ಅಂತ ನೋಡಿದಾಗ ಯಾವ ವ್ಯತ್ಯಾಸವೂ ಇಲ್ಲದೆ ನೋಡ್ತಾಳೆ ಅವಳು. ಹಾಗಾಗಿ ಅವಳನ್ನು ಪತಿವ್ರತೆ ಅಂತ ಕರೆಯೋದು ಆ ಕಾರಣಕ್ಕೆ ಅಂತ, ಆ ತಾರತಮ್ಯಗಳಿಲ್ಲದೆ ಮನಸ್ಸನ್ನು ಕೊಳೆ ಮಾಡಿಕೊಳ್ಳದೆ, ಕಶ್ಮಲ ಮಾಡಿಕೊಳ್ಳದೆ. ಎಲ್ಲವೂ ಕೊನೆಗೆ ಮನಸ್ಸಿಗೆ ಸಂಬಂಧಪಟ್ಟ ವಿಷಯನೇ ಆಗ್ಬಿಡತ್ತಲ್ಲ. ನಿಷ್ಠೆ, ವಿಶ್ವಾಸ, ಪ್ರೀತಿ, ಸಂಬಂಧ ಇವುಗಳೆಲ್ಲ ನಡವಳಿಕೆಯಲ್ಲಿ ಕಾಣಿಸುತ್ತೆ ಅನ್ನೋದು ಬಿಟ್ಟರೆ ಅವೆಲ್ಲವೂ ಇರೋದು ಮನಸ್ಸಿನಲ್ಲೇ ಅಲ್ವಾ. ಮನಸ್ಸಿನಲ್ಲಿ ಅವಳಿಗೆ ಗೊಂದಲ ಇಲ್ಲ, ಮನಸ್ಸಿನಲ್ಲಿ ಅವಳಿಗೆ ದ್ವಂದ್ವ ಇಲ್ಲ. ನಾವು ಈ ದ್ವಂದ್ವನೇ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಅವಳಿಗೆ ಕ್ಲಾರಿಟಿ ಇದೆ, ಅದರಲ್ಲಿ ಪಕ್ಕಾ ಕ್ಲಾರಿಟಿ ಇದೆ. ಹಾಗೆ ಮನೋಭಾವ ಅವಳಿಗೆ ಇದ್ದಿದ್ದರಿಂದಲೇ ಅದನ್ನು ನಡೆಸೋದಕ್ಕಾಯ್ತು. ಇಲ್ಲಾಂದರೆ ಅದು ಬೇರೆದಾಗ್ಬಿಡ್ತಾ ಇತ್ತು. ಅವಳಿಗೆ ಇನ್ನೊಂದು ಅನುಕೂಲ ಅಲ್ಲ ಆಗಿದ್ದು ಅಂದರೆ, ಒಂದು ಒಪ್ಪಂದ ಆಗುತ್ತೆ. ನಾರದರು ಬಂದು ಹೇಳ್ತಾರೆ, ಒಬ್ಬರ ಜೊತೆಗೆ 1 ವರ್ಷ ಅಂತ, ಒಬ್ಬರ ಜೊತೆಗೆ 1 ವರ್ಷ ಅಂತ. ಆದರೆ ಆ 1 ವರ್ಷದಲ್ಲೂ ಉಳಿದ 4 ಜನ ಏನೋ ಅಂತಲ್ವಲ್ಲ. ಹೌದು, ಕರೆಕ್ಟ್. ಅವಳು ಗಂಡಂದ್ರೆ ಅಲ್ವಾ. ಹಾಗಾಗಿ ಬಹಳ ಹೊರಗಡೆಯಿಂದ ನೋಡಿದಾಗ ಸರ್ಕಸ್ ಮಾಡಿರಬೇಕು ಅವಳು ಅಂತ ಅನ್ಸತ್ತೆ. ಆದರೆ ಅವಳ ಲೈಫ್ ಸ್ಟೈಲ್ ನೋಡಿದ್ರೆ, ಅವಳು ಯೋಚಿಸುವ ವಿಧಾನ ನೋಡಿದ್ರೆ, ಅವಳು ಮಹಾಭಾರತದಲ್ಲಿ ಮಾತನಾಡುವ ವಿಧಾನ ನೋಡಿದ್ರೆ, ಅವಳು ಮನಸ್ಸಲ್ಲೂ ಕೂಡ ಅಷ್ಟೇ ಸ್ಪಷ್ಟವಾಗಿಯೇ ಇಟ್ಟುಕೊಂಡು ನಡೀತಾ ಇದ್ಲು ಅನ್ನೋದು ಗೊತ್ತಾಗತ್ತೆ. ಮನಸ್ಸೊಳಗೇನೂ ತುಮುಲ, ತಾಕಲಾಟ, ಗೊಂದಲಗಳು ಅವಳಿಗಿದ್ದ ತರಹ ಕಾಣಿಸೋದಿಲ್ಲ. ಅಂದರೆ ಗಂಡ ಹೆಂಡತಿ ಅಂತ ಬಂದಾಗ ಮುಖ್ಯವಾಗಿ ಬರೋದು ಖಾಸಗಿ ಬದುಕು ಅನ್ನುವಂಥದ್ದು. ಆ ಖಾಸಗಿ ಬದುಕನ್ನು ಸಹ ಪ್ರತಿಯೊಬ್ಬರ ಜೊತೆಯೂ ಭಾಳ ಸಮಾನಾಂತರವಾಗಿ ಆಕೆ ನಡ್ಕೊಂಡಿದ್ಲು ಅನ್ನುವಂಥದ್ದು. ಸೊ ಅಷ್ಟರ ಮಟ್ಟಿಗೆ ಬದುಕಬೇಕು ಅಂದರೆ ಆ ಮನಸ್ಥಿತಿ ಎಷ್ಟು ಸ್ಟ್ರಾಂಗ್ ಇರಬೇಕು ಅನ್ನೋದು ಗೊತ್ತಾಗುತ್ತೆ. ದ್ರೋಣಾಚಾರ್ಯರ ಮಗ ಅನ್ನೋದೇ ಆತನ ಹೆಗ್ಗಳಿಕೆಗೆ ಒಂದು ಕಾರಣ ಆಯಿತು. ಆತ ಎಷ್ಟೇ ಬಲಶಾಲಿಯಾಗಿದ್ದರೂ ಸಹ ತಂದೆಯ ನೆರಳಿನಲ್ಲೇ ಆತ ಬದುಕಿದ್ದಕ್ಕೆ ಆತನಿಗೆ ದುರ್ಗತಿ ಬಂತ ಕೊನೆಯಲ್ಲಿ. ಅಶ್ವತ್ಥಾಮನಿಗೆ ಒಂದು ಪ್ರತ್ಯೇಕ ವ್ಯಕ್ತಿತ್ವ ಇದೆ. ದ್ರೋಣರ ಮಗ ಅಂತಾಗಿಯೇ ಉಳ್ಕೊಂಡ್ಬಿಟ್ಟ. ಅಶ್ವತ್ಥಾಮ ಕೆಲಸ ಮಾಡಲಿಲ್ಲ, ತಂದೆಯ ನೆರಳಲ್ಲಿ ಇದ್ದುಬಿಟ್ಟ. ಅವನು ಸುದೀರ್ಘ ಬದುಕು, ಅವನೇನು ಅಂತಲೇ ಆಗಲಿಲ್ಲ.